ಒನ್ ಟೈಮ್ ಅಂತ ಅಂದಾಗ ಈಗ ಎಲ್ಲರ ಲೈಫಲ್ಲೂ ಕೂಡ ಪ್ರೀತಿ ಪ್ರೇಮ ಮದುವೆ ಅನ್ನೋ ಒಂದು ಆಶಾಭಾವ ಹುಕ್ಕುವಂಥ ಸಂದರ್ಭಗಳು ಬಂದಿರುತ್ತೆ. ಆ ಟೈಮಲ್ಲಿ ನೀವು ನಿಮ್ಮ ಒಂದು ಹೇಗೆ ಆ ಟೈಮ್ ನಿಮ್ಮ ಮೂಮೆಂಟ್ ಹೇಗಿತ್ತು ಏನಂತ? ನನ್ನ ಪ್ರೀತಿ ಯಾವ್ದ್ರ ಮೇಲಿದೆ ಅಂತ ನನಗಾಗಲೇ ಗೊತ್ತಾಗಿದ್ದು. ಕಲೆ ಮೇಲೆ ಜಾಸ್ತಿ ಇದೆಯೋ ಅಥವಾ ಇದ್ರ ಮೇಲೆ ಜಾಸ್ತಿ ಇದೆಯೋ ಅಂತ ಗೊತ್ತಾಯಿತು. ಅಂದರೆ ಕಲಾವಿದರನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಸುಲಭ ಇಲ್ಲ. ನಮ್ಮದೇ ಆದಂಥ ಒಂದು ಸ್ವೇಚ್ಛಾ ಮನೋಭಾವ ಇರುತ್ತೆ. ನನಗೆ ಆದಂಥ ಒಂದು ಸ್ವಾತಂತ್ರ್ಯದ ನಿರೀಕ್ಷೆಯಲ್ಲಿ ನಾನು ಇರ್ತೀನಿ. ನಾಟ್ ಫ್ರಮ್ ಜಸ್ಟ್ ನೀವು ಇವರು ಅಂತ ಅಲ್ಲ. ದಟ್ ಈಸ್ ಹೌ ಎನ್ ಆರ್ಟಿಸ್ಟ್ ಲೈಫ್ ಇಸ್. ಒಬ್ಬ ಕಲಾವಿದರಾಗಿ ನಾನು ಬದುಕಬೇಕಂತ ಹೇಳಿದ್ರೆ ದಟ್ಸ್ ಹೌ ಐ ಶುಡ್ ಲಿವ್. ಈಗ ಈ ಕ್ಷಣದಲ್ಲಿ ನಿಮ್ಮ ಜೊತೆ ಆಗಲಿ ನೆಕ್ಸ್ಟ್ ಮುಂದಿನ ಕ್ಷಣದಲ್ಲಿ ಏನಪ್ಪ 1,000 10,000 ಬರ್ತಿದೆಯಾ 10 ಲಕ್ಷ ಬರ್ತಿದೆಯಾ ಅಂತ ಯೋಚನೆ ಮಾಡೋದು ದಟ್ ಈಸ್ ನಾಟ್ ಅ ಜಾಬ್ ಆಫ್ ಅನ್ ಆರ್ಟಿಸ್ಟ್. ನಾನು ಎಷ್ಟು ಕಾಮಾಗಿ ಇಟ್ಕೊಂಡಿರ್ತೀನಿ ಅಷ್ಟು ನನಗೆ ಕ್ರಿಯಾಶೀಲತೆ ನನ್ನಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ಅಯ್ಯೋ ಕಾಲೇಜ್ ಟೈಮಲ್ಲೆಲ್ಲ ಬಿಡಿ, ತುಂಬ ಜನ ನಮ್ಮಮ್ಮಂಗೆ ಬಂದೇ ಹೇಳಿ ಗ್ರೀಟಿಂಗ್ ಕಾರ್ಡೆಲ್ಲ ನಮ್ಮಮ್ಮಂಗೆ ಕೊಡ್ತಾಯಿದ್ರು. ಆಮೇಲೆ ಬರ್ತಾ ಅದು ಆ್ಯಂಡ್ ಶಿ ವಾಸ್ ವೆರಿ ಫ್ರೆಂಡ್ಲಿ. ಅಂದರೆ ಆ ಕಡೆ ಯಾಕೆ ಒಲವು ತೋರಲಿಲ್ಲ ಅಂತ ಅದಕ್ಕೆ ಮುಖ್ಯ ಕಾರಣ ಒಂದು, ನಾನು ಬೆಳಿಬೇಕಾದ್ರೆ ಸಣ್ಣೋಳಿರುವಾಗ ನಮ್ಮ ಮನೇಲಿ ತುಂಬ ಕಷ್ಟ ಇತ್ತು. ನನ್ನ ತಂದೆ ಕೆಲಸ ಆವಾಗ ರಿಸೈನ್ ಮಾಡಿದರು, ಗೌರ್ಮೆಂಟ್ ಜಾಬನ್ನು ಬಿಟ್ಟಿದ್ರು. ಆ್ಯಂಡ್ ದೆ ವೆಂಟ್ ಥ್ರೂ ಲಾಡ್ ಆಫ್ ಹಾರ್ಡ್ಶಿಪ್. ಆವಾಗ ಅವರಿಗೆ ಅವರ ಜೀವನದ ಒಂದು ಭರವಸೆ ಕನಸು ಅಂದಿದ್ದೇನೆ ಮಕ್ಕಳು. ನಾವು 3 ಜನ, ಅದರಲ್ಲಿ ನನ್ನಲ್ಲಿ ತುಂಬ ಭರವಸೆ ಇಟ್ಟಿದ್ರು. ಆ ಭರವಸೆ ಅದು ಬೆಳೀತಾ ನೋಡ್ತಾ ಇದ್ವಲ್ಲ, ಅಂದರೆ ಇನ್ನು 6 ವರ್ಷದ ಮಗುವಿಂದ ನಾನು ನೋಡ್ತಾ ಇದ್ದೀನಿ ಅವರ ಭರವಸೆಯನ್ನು ನನ್ನಲ್ಲಿ, ಅವರ ಬೀಜ ನೆಡ್ತಾ ಇರೋದು ನಾನು ನೋಡ್ತಾ ಇರೋದ್ರಿಂದ ಐ ಥಿಂಕ್ ಈ ಕಡೆ ಗಮನ ಕಮ್ಮಿ ಆಗಿ ಇಟ್ ಈಸ್ ಮೋರ್ ಅಬೌಟ್ ಜವಾಬ್ದಾರಿ. ಎಸ್, ದಿಸ್ ಇಸ್ ಹೌ ಐ ಹ್ಯಾವ್ ಟು ಬಿ. ಅಂದರೆ ಇಷ್ಟು ಕಷ್ಟಪಟ್ಟಿಯಾರ ಅಪ್ಪ ಅಮ್ಮ ಅಂದರೆ ನಾನು ಏನಾದರೂ ಒಂದು ಕೊಡಬೇಕು ಅನ್ನೋವಂಥದ್ದು ನನ್ನಲ್ಲಿದ್ದಿದ್ದು. ನನಗೆ ಈ ಕಡೆ ಕಾನ್ಸಂಟ್ರೇಷನ್ ಸ್ವಲ್ಪ ಕಮ್ಮಿನೇ. ಐ ವಾಂಟ್ ಸೇ ಐ ಡಿಂಟ್ ಹ್ಯಾವ್ ಫ್ರೆಂಡ್ಸ್, ಅಫ್ಕೋರ್ಸ್ ಎಸ್ ಹ್ಯಾಡ್, ಬಟ್ ಅಷ್ಟು ನನಗೆ ಆ ಕಡೆ ಗಮನ ಹೋಗಲಿಲ್ಲ. ಅದು ಅಂದರೆ ಈಗ ಮಕ್ಕಳು ಮದುವೆ ಈ ಥರ ಇಂಟ್ರೆಸ್ಟ್ ಇಲ್ಲ ಅನ್ನೋವಂಥ ಆ ಮನೋಭಾವ. ಈಗ ಮಗುವನ್ನು ಪಡಿಬೇಕು ಅಂತ ಏನಾದರೂ ಇದು ಇತ್ತಾ, ಹೇಗೆ ಏನು ಅಥವಾ? ಮಕ್ಕಳು ನನಗೆ ಯಾವಾಗಲೂ ಇಂಟ್ರೆಸ್ಟ್ ಇದೆ. ಮಕ್ಕಳು ಅಂತ ತುಂಬ ಯಾವಾಗಲೂ ನನಗೆ ಆಸಕ್ತಿ ಇದೆ. ಮಗು ಆಗಬೇಕು ಅನ್ನೋದು ಆಸಕ್ತಿ ಇದೆ, ತಾಯಿ ಆಗಬೇಕು ಅನ್ನೋವಂಥ ಆಸಕ್ತಿ ಇದೆ. ಆದರೆ ನನ್ನ ಈ ಅನುಭವಗಳಿಗೆ ನಾನು ಮದುವೆ ಆಗಲೇಬೇಕು ಅನ್ನುವಂಥದ್ದಕ್ಕೆ ಆ ರೀತಿ ಒಂದು ಭರವಸೆ ಮೂಡಿಸುವಂತಹ ಒಂದು ಪಾರ್ಟ್ನರ್ನ ನಾನು ಕಾಣಲಿಲ್ಲ.